MDH ಜನ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. MDH. ಆಪರೇಷನ್ ಸಿಂಧೂರದಲ್ಲಿ ಇಷ್ಟು ದಿನ ರಷ್ಯಾ ನಿರ್ಮಿತ ಸುದರ್ಶನ ಚಕ್ರ S-400 ಬಳಸಿದ್ದಾರೆ ಎನ್ನುವ ಮಾಹಿತಿ ಹೊರಬಂದಿತ್ತು. ಸೇನೆ ಕೂಡ ಸುದರ್ಶನ ಚಕ್ರ ಬಳಸಿದ್ದಾಗಿ ಹೇಳಿತು. ಆದರೆ ಆಪರೇಷನ್ ಸಿಂಧೂರದಲ್ಲಿ ನಿಜವಾಗಿ ಆರ್ಭಟಿಸಿದ್ದು ಸ್ವದೇಶಿ ನಿರ್ಮಿತ ಆಕಾಶ್ ಏರ್ ಡಿಫೆನ್ಸ್ ವ್ಯವಸ್ಥೆಯಂತೆ. ಈ ವಿಚಾರವನ್ನ ಕೇಂದ್ರ ಸರ್ಕಾರ ಅಧಿಕೃತವಾಗಿ ಘೋಷಿಸಿದೆ. ಪಾಕ್ ದಾಳಿ ಮಾಡಬೇಕು ಅಂದುಕೊಂಡಿದ್ದಂತಹ ಸ್ಥಳಗಳ ಪಟ್ಟಿಯನ್ನು ರಿಲೀಸ್ ಮಾಡಿದೆ. ಭಾರತ ಆಪರೇಷನ್ ಸಿಂಧೂರದಲ್ಲಿ ರಣರೋಚಕ ಟ್ವಿಸ್ಟ್. ಆಪ್ತ ರಕ್ಷಕನಾಗಿದ್ದು S-400 ಅಲ್ಲ, ಸ್ವದೇಶಿ ಆಕಾಶ್ ಸಿಸ್ಟಮ್. ಕೇಂದ್ರ ಸರ್ಕಾರದಿಂದ ಅಧಿಕೃತವಾದ ಮಾಹಿತಿ ಬಿಡುಗಡೆ. ಆಪರೇಷನ್ ಸಿಂಧೂರದಲ್ಲಿ ರಷ್ಯಾದ S-400 ಏರ್ ಡಿಫೆನ್ಸ್ ವ್ಯವಸ್ಥೆ ಸುದರ್ಶನ ಚಕ್ರವಾಗಿ ದೇಶ ಕಾಯ್ತಿತ್ತು ಅಂತ ಹೇಳಲಾಗಿತ್ತು. ಆದ್ರೀಗ ಕೇಂದ್ರ ಸರ್ಕಾರದ ಅಧಿಕೃತ ಹೇಳಿಕೆ ಪ್ರಕಾರ ಎದುರಾಳಿ ಬಗ್ಗು ಬಡಿದಿದ್ದು ಸ್ವದೇಶಿ ಆಕಾಶ್ ಏರ್ ಡಿಫೆನ್ಸ್ ವ್ಯವಸ್ಥೆಯಂತೆ. ಭಾರತದ 15 ಮಿಲಿಟರಿ ನೆಲೆಗಳ ಮೇಲೆ ಪಾಕಿಸ್ತಾನ ಮಾಡಿದ್ದ ಅಷ್ಟು ದಾಳಿಗಳನ್ನ ವಿಫಲಗೊಳಿಸಿದ್ದು ಆಕಾಶ್. ಪಂಜಾಬ್, ಜಮ್ಮು ಕಾಶ್ಮೀರ, ರಾಜಸ್ಥಾನ, ಗುಜರಾತ್ 15 ಸ್ಥಳಗಳನ್ನ ಗುರಿಯಾಗಿಸಿ ದಾಳಿ ಮಾಡಿದ್ದ ಪಾಕಿಸ್ತಾನ. ಉಗ್ರ ನೆಲೆಗಳು ಧ್ವಂಸವಾಗ್ತಿದ್ದಂತೆ ಪಾಕಿಸ್ತಾನ ತನ್ನೆಲ್ಲ ಶಕ್ತಿ ಹೊರಗೆ ಇಟ್ಟಿತ್ತು. ಮಿಸೈಲ್ಗಳಿಂದ ಹಿಡಿದು ಡ್ರೋನ್, ಶೆಲ್, ಗುಂಡಿನ ದಾಳಿ ಮಾಡಿತ್ತು. ಆ ಸೇನಾ ನೆಲೆಗಳ ವಿವರ ಈಗ ಬಹಿರಂಗವಾಗಿದೆ. ಪಾಕಿಸ್ತಾನ ಹೆಚ್ಚು ಟಾರ್ಗೆಟ್ ಮಾಡಿದ್ದೆ ಪಂಜಾಬ್ ಮೇಲೆ. ಪಂಜಾಬ್ನ ಅಮೃತಸರ ವಾಯುನೆಲೆ, ಪಠಾಣ್ಕೋಟ್ ವಾಯುನೆಲೆ, ಆದಂಪುರ್ ವಾಯುನೆಲೆ, ಭಟಿಂಡಾ ವಾಯುನೆಲೆ, ಲುಧಿಯಾನಾ ಮಿಲಿಟರಿ ಬೇಸ್, ಜಲಂಧರ್ ಕಂಟೋನ್ಮೆಂಟ್, ಕಪೂರ್ತಲಾ ಕಂಟೋನ್ಮೆಂಟ್ ಮತ್ತು ಕೇಂದ್ರಾಡಳಿತ ಪ್ರದೇಶ ಚಂಡೀಗಢ ವಾಯುನೆಲೆಯ ಮೇಲೂ ಪಾಕಿಸ್ತಾನ ದಾಳಿಗೆ ಯತ್ನಿಸಿತ್ತು. ಪಾಕಿಸ್ತಾನ ದಾಳಿ ಮಾಡಿದ್ದ ವಾಯುನೆಲೆಗಳ ಪೈಕಿ ಆದಂಪುರ್ ವಾಯುನೆಲೆ ಕೂಡ ಇದೆ. ಇದೇ ಆದಂಪುರ್ ವಾಯುನೆಲೆಯಲ್ಲೇ S-400 ಏರ್ ಡಿಫೆನ್ಸ್ ಸಿಸ್ಟಮ್ ಇದೆ. ಇಲ್ಲಿ ದಾಳಿ ಮಾಡಿ S-400 ಏರ್ ಡಿಫೆನ್ಸ್ ಧ್ವಂಸ ಮಾಡಿದ್ದೇವೆ ಅಂತ ಪಾಕ್ ಹೇಳಿಕೊಂಡಿತ್ತು. ಆದ್ರೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ ನೀಡಿ S-400 ಮುಂದೆ ಫೋಟೋ ತೆಗೆಸಿ ಪಾಕ್ಗೆ ಸಂದೇಶವನ್ನ ರವಾನಿಸಿದ್ದಾರೆ. ಇನ್ನು ಜಮ್ಮು ಕಾಶ್ಮೀರದ ಅವಂತಿಪುರ ವಾಯುನೆಲೆ, ಶ್ರೀನಗರ ವಾಯುನೆಲೆ, ಜಮ್ಮು ವಾಯುನೆಲೆಯನ್ನ ಪಾಕ್ ಗುರಿಯಾಗಿಸಿ ದಾಳಿ ಮಾಡಿತ್ತು. ಈ ಟಾರ್ಗೆಟ್ಗಳ ಪೈಕಿ ಯಾವುದೇ ಟಾರ್ಗೆಟ್ ಪಾಕಿಸ್ತಾನ ತಲುಪಲು ಆಗ್ಲೇ ಇಲ್ಲ. ಎಲ್ಲ ಕ್ಷಿಪಣಿಗಳು, ಡ್ರೋನ್ಗಳು ಮಾರ್ಗ ಮಧ್ಯೆ ಉಡೀಸಾಗಿದ್ವು. ಸ್ವದೇಶಿ ಏರ್ ಡಿಫೆನ್ಸ್ ಆಕಾಶ್ನಿಂದ ಎದುರಾಳಿ ಧ್ವಂಸ. ಭಾರತ ಬಳಕೆ ಮಾಡಲಿಲ್ವಾ S-400 ಏರ್ ಡಿಫೆನ್ಸ್ ಸಿಸ್ಟಮ್? ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿರುವ ಹೇಳಿಕೆಯಿಂದ ಪಾಕಿಸ್ತಾನದ ಡ್ರೋನ್ಗಳು ದಂಡೆತ್ತಿ ಬಂದ್ರು ಭಾರತ S-400 ಬಳಸಿಲ್ವಾ ಅನ್ನೋ ಪ್ರಶ್ನೆ ಹುಟ್ಟಿಸಿದೆ. ಯಾಕಂದ್ರೆ ಪಾಕಿಸ್ತಾನದ ಡ್ರೋನ್ಗಳನ್ನ, ಮಿಸೈಲ್ಗಳನ್ನ ಹೊಡೆದುರುಳಿಸಿರೋದು ಆಕಾಶ್ ಏರ್ ಡಿಫೆನ್ಸ್ ವ್ಯವಸ್ಥೆ ಅಂತ ಅಧಿಕೃತ ಹೇಳಿಕೆ ರಿಲೀಸ್ ಮಾಡಿದೆ. ಮೊದಲಿಗೆ ಪೆಚೋರಾ ಅಥವಾ S-125 ನೇವಾ ಏರ್ ಡಿಫೆನ್ಸ್ ಮಿಸೈಲ್ ವ್ಯವಸ್ಥೆ ಬಳಸಲಾಗಿದ್ದು, ಇದು ಸೋವಿಯತ್ ನಿರ್ಮಿತ ಮಿಸೈಲ್ ವ್ಯವಸ್ಥೆ ಇದೆ. ನೆಲದಿಂದ ಆಕಾಶಕ್ಕೆ ಚಿಮ್ಮುವ ಮಿಸೈಲ್ಗಳು, ಶಾರ್ಟ್ ರೇಂಜ್ ಮಿಸೈಲ್ಗಳ ಗುಂಪಿಗೆ ಸೇರಿದೆ. OSA-AK ಏರ್ ಡಿಫೆನ್ಸ್ ಮಿಸೈಲ್ಗಳನ್ನ ಬಳಸಲಾಗಿದ್ದು, ಇದು ಕೂಡ ಶಾರ್ಟ್ ರೇಂಜ್ ಮಿಸೈಲ್ಗಳು, ಸೋವಿಯತ್ ನಿರ್ಮಿತ ಮತ್ತು ನೆಲದಿಂದ ಆಕಾಶಕ್ಕೆ ಚಿಮ್ಮುವ ಮಿಸೈಲ್ಗಳು. ಇನ್ನು ಕೆಳಮಟ್ಟದ ವಾಯು ರಕ್ಷಣಾ ವ್ಯವಸ್ಥೆಯ ಗನ್ಗಳು ಬಳಕೆಯಾಗಿವೆ. ರಷ್ಯಾ ನಿರ್ಮಿತ L-70, ZU-23 ಗನ್ಗಳನ್ನ ಬಳಕೆ ಮಾಡಲಾಗಿದೆ. ಶಾರ್ಟ್ ರೇಂಜ್ ಗುರಿಗಳ ಮೇಲೆ ದಾಳಿ ಮಾಡಲು ಇದನ್ನ ಬಳಕೆ ಮಾಡಲಾಗಿದೆ. ನಿಮಿಷಕ್ಕೆ 200 ರೌಂಡ್ಸ್ ಗುಂಡುಗಳನ್ನ ಸಿಡಿಸುವ ಸಾಮರ್ಥ್ಯವಿದೆ. ಡ್ರೋನ್, ಕ್ರೂಸ್ ಮಿಸೈಲ್ಗಳನ್ನ ಹೊಡೆದುರುಳಿಸಲು ಬಳಸಲಾಗಿದೆ. ಆಕಾಶ್ ಏರ್ ಡಿಫೆನ್ಸ್ ಸ್ವದೇಶಿ ನಿರ್ಮಿತ ವ್ಯವಸ್ಥೆ ಆಗಿದ್ದು, ಶಾರ್ಟ್ ರೇಂಜ್ ಮಿಸೈಲ್ಗಳನ್ನ ಒಳಗೊಂಡಿರುತ್ತೆ. ಏಕಕಾಲಕ್ಕೆ ಹಲವು ಟಾರ್ಗೆಟ್ಗಳನ್ನ ಲಾಕ್ ಮಾಡಿ ಧ್ವಂಸ ಮಾಡುವ ಸಾಮರ್ಥ್ಯವಿದೆ. ಒಂದೆಡೆಯಿಂದ ಮತ್ತೊಂದೆಡೆಗೆ ಸ್ಥಳಾಂತರ ಮಾಡಬಲ್ಲ ಫ್ಲೆಕ್ಸಿಬಲ್ ವ್ಯವಸ್ಥೆ ಇರೋದ್ರಿಂದ ಭಾರಿ ಅನುಕೂಲಕರವಾಗಿದೆ. ಇದೇ ಆಕಾಶ್ ವ್ಯವಸ್ಥೆಯೇ ಭಾರತದ ಏರ್ ಡಿಫೆನ್ಸ್ ಮಾಡುವಲ್ಲಿ ಅತ್ಯದ್ಭುತ ಪರ್ಫಾರ್ಮೆನ್ಸ್ ನೀಡಿದೆ ಅಂತ ಕೇಂದ್ರ ಸರ್ಕಾರ ಹೇಳಿದೆ. ಭೂಸೇನೆ, ನೌಕಾಸೇನೆ ಮತ್ತು ವಾಯುಸೇನೆಯ ಸಂಘಟಿತ ಶ್ರಮದ ಮೂಲಕ ಭಾರತ ಅಭೇದ್ಯ ಕೋಟೆ ನಿರ್ಮಿಸಿತ್ತು ಅಂತಲೂ ಹೇಳಿದೆ.
ಹೀಗಾಗಿ S-400 ಬಳಕೆ ಮಾಡುವ ಅವಶ್ಯಕತೆ ಭಾರತಕ್ಕೆ ಬಂದಿಲ್ವಾ ಅನ್ನೋ ಪ್ರಶ್ನೆ ಈಗ ಮೂಡುತ್ತಿದೆ. ಬ್ಯೂರೋ ರಿಪೋರ್ಟ್ ಟಿವಿ9. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.